ಈ ಕುಡಿತ ತನ್ನ ಶಾರೀರವನ್ನು ಸುಡುವುದಲ್ಲದೆ ಶರೀರವನ್ನು ಸುಟ್ಟು ಸಂಸಾರವನ್ನು ಬೀದಿಗೆ ತಳ್ಳುವಂತೆ ಮಾಡುವುದಲ್ಲದೆ ಕುಡುಕ ಎಂಬ ಹಣೆಪಟ್ಟಿಯನ್ನು ಹಚ್ಚಿಕೊಂಡು ಇಡೀ ವಂಶದ ಹೆಸರಿಗೆ ಕಳಂಕ ತರುವುದು ಎಷ್ಟು ಸರಿ. ಇಂತಹ ಒಬ್ಬ ಕುಡುಕ ತಂದೆಯನ್ನು ಒಂದು ಹೆಣ್ಣು ಮಗು ಹೇಗೆ ಬದಲಾಯಿಸುತ್ತದೆ ಎಂಬುದೇ ಕಣ್ಣು ತೆರೆಸಿದ ಕಂದಮ್ಮ. ಒಳಗೆ ಸೇರಿದರೆ ಗುಂಡು, ನಾನು ಆಗುವೆನು ಬ್ರಾಂಡು. ಬಿಸಿಯಾಗಿದೆ, ನಶೆ ಏರಿದೆ, ಜೋಪಾನ. ಬರ್ಲೆ ನನ್ನ ಹೆಂಡತಿ ಎಂತ ಅಮ್ಮರಿ ಮನೆಯಲ್ಲಿ ಕೊಟ್ಟರು ಹೊಡಿತಾಳ, ಹೊಡಿತಾಳ, ಎಲ್ಲರೂ ಹೊಡಿತಾಳ. ನನ್ನ ಹೆಂಡತಿ ಚಿಳಗಂಟಿ ಬೆಳಗಿನ ಹೋಯ್ತಾಳ. ಇವತ್ತು ಎರಡಲ್ಲೊಂದು ಡಿಸೈಡ್ ಆಗಲೇಬೇಕು. ಅವಳಿರ್ಬೇಕು ಇಲ್ಲ ನಾನಿರ್ಬೇಕು. ಏನಾಗುತ್ತೆ ಹೊಡೆದ್ರೆ ನಾನು ನೋಡೇ ಬಿಡ್ತೀನಿ. ಇವತ್ತು ಒಂದು ಕೈ ಎಲ್ಲರೂ ಬಿಟ್ಟು. ಏನ್ ತಿಮ್ಮಣ್ಣ ಬೆಳಿಗ್ಗೆ ಬೆಳಿಗ್ಗೆನ ಸ್ವರ್ಗದಾಗ ತಿಲಾಕತ್ತಿ? ಲಾಟ್ರಿ ಗೀಟ್ರಿ ಹೊಡಿತೇನ? ಅಯ್ಯೋ ಕುಡ್ಕನಿಗೆ ಯಾವ ಲಾಟ್ರಿ ಹೊಡೆದೇನೋ ಬಿಟ್ರೇನೋ. ನಾವು ಕುಡಿಬೇಕಂದ್ರ ಹೆಂಗಾರು ರೊಕ್ಕ ಹೊಂಚೀವಿ. ಅದೇನ್ರಿ ನಮ್ಮಂತವ್ರ ಮೇಲೆ ಭಾಳ ಇರ್ತೈತಿಲ್ಲ. ನಿನ್ನ ಒಂಚೂರು ಕೊಡ್ತೀಯಣ್ಣ? ಬೆಳ್ಳೆ ನಡೀಲಿ, ಬಾಳ್ಕೊಂಡು ಹೊರಗೆ ಕರ್ಕೊಂಡು ಹೋಗಲಿ. ಬ್ಯಾಡಣ್ಣ, ನಾನು ನಿನ್ನಂಗೇನು ಹಗಲು ಹುಡುಕ ಅಲ್ಲ. ರಾತ್ರಿ ಆದ್ರ ಒಂದು ತಟ ತಗೊಂತೇನೆ. ಎಲ್ಲ ನಾನು ನಿನ್ನ ಹೆಂಡ್ತಿ. ಯಾಕ ಈ ಹೊತ್ತಂಗ ರಾಕ್ಷಸ ನೆನ್ಪ್ಸಕತ್ತೀವಿ. ಸಂಘದ ರೊಕ್ಕ ಕಟ್ಟಬೇಕಲ್ಲ, ಅದಕ್ಕ ವಸೂಲಿ ಮಾಡಕ ನಿಮ್ಮ ಮನೆ ಕಡೆ ಹೊಂಟಿದ್ದೆ. ಓಲೆ ಯಾಕೆ ಮಲ್ಲೆ ಬಿದ್ದಿದ್ರೆ ಹೋಗಲೆ. ಹಾ ಸರಿ, ಹೋಗ್ತೀನಿ. ಓಹೋ ಶಿಶಲಿ ನನ್ನ ಹೆಂಡತಿ ನನ್ನ ಡೌ ಕಾಯವಳು. ಪಾರಕ ಇದೇನಕ್ಕ? ಬಾ ಬಸಣ್ಣ, ಬಾ ಕುತ್ಕೋ, ಬಾ ಚಾ ಕುಡಿವಂತಿ. ಏನ್ ಇಲ್ಲಿ ತನಕ ಬಂದಿ? ಯಾಕಕ್ಕ ಮರ್ತ್ಬಿಟ್ಟೇನೋ? ಇವತ್ತು ತಾರೀಕು ಎಷ್ಟು? ಸಂಘಕ್ಕೆ ರೊಕ್ಕ ಕಟ್ಟಂಗಲ್ನ? ಅಯ್ಯಯ್ಯೋ ಮರ್ತೇ ಬಿಟ್ಟಿದ್ದೆ ನೋಡು. ನೀನ್ ಬಂದು ಜ್ಞಾಪಿಸಿದ್ದು ಒಳ್ಳೇದಾಯ್ತು. ಬಂದೆ ತಡಿ, ರೊಕ್ಕ ತರ್ತೀನಿ. ಇವತ್ತಾದ್ರೂ ಸಂಘಕ್ಕೆ ರೊಕ್ಕ ಕಟ್ತಾಳೋ ಇಲ್ಲ ಪಟಾಕಿ ಹಾರಿಸ್ತಾಳೋ? ನನ್ನ ಮನೆಗೆ ಹೋಗೋದಿಲ್ಲ, ನನ್ನ ಗಂಡ ಹೆಂಡಿನ ಎಲ್ಲ. ಬಸಣ್ಣ ಜಿರ್ಗಿ ಡಬ್ಬ್ಯಾಗ ರೊಕ್ಕ ಇಟ್ಟಿದ್ದೆ, ನೋಡಿದ್ರೆ ಕಾಣ್ಸವಲ್ದು. ಸಂಜೆ ಬಂದು ಕಟ್ತೀನಿ. ಸರಿ, ಸಂಜೆ ಬಂದು ಕಟ್ಟಕ್ಕ. ಇಲ್ಲ ಅಂದ್ರೆ ದೊಡ್ಡವ್ರು ಏನ್ ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ಇಲ್ಲ ಅಣ್ಣ, ಸಂಜೆ ಬಂದು ಕಟ್ತೀನಿ. ನನಗೆ ನಾನೇ ರಾಜ ಅಲ್ಲ. ಮಗಳೇ, ನಿಮ್ಮ ಅಪ್ಪ ಎಲ್ಲದನ್ನ ನೋಡ್ಕೊಂಡ್ ಬರ್ತೀನಿ. ಮನೆ ಕಡೆ ಹುಷಾರು. ಆಯ್ತವ್ವ. ಈ ಜಗತ್ತಾಗ ನಿನ್ನ ಬಿಟ್ರೆ ಯಾರು ಇಲ್ಲ. ನನಗೆ ನಾನೇ ರಾಜ ಇಲ್ಲ. ಹೌದಾ ಮುಲ್ಲ, ಹೌದಾ?
ನಿನ್ಗೆ ಹೆಂಡನೇ ಇಲ್ಲ ಅಂತವನು ಹೆಂಡ್ರು ಮಕ್ಕಳು ಅಂತ ಯಾಕ್ಲ ಮಾಡ್ಕೋಬೇಕಿತ್ತು? ಏಯ್ ಯಾರಲ್ಲೇ ನಿಂದು ಇಲ್ಲಿಗೆ ಯಾಕಲೇ ಬಂದೆ? ಕರೆಕ್ಟಾಗಿ ಹೇಳಿದ್ಲಾ ಮುಲ್ಲ? ನೀನೇನ್ ಹೊಟ್ಟೆಗೆ ಅನ್ನ ಉಣ್ತೀಯೋ ಸಗಣಿ ತಿಂತೀಯೋ? ನೀನೇನಾಗ್ತೀಯೋ ಅದೇ ತಿನ್ನೋದು. ಯಾಕೆ ಗೊತ್ತಿಲ್ಲ? ಅಲ್ಲಲ್ಲ, ಸಂಘಕ್ಕೆ ರೊಕ್ಕ ಕಟ್ಬೇಕಂತ ಕೂಲಿನಲ್ಲಿ ಮಾಡಿ ಹೊಟ್ಟೆ ಕಟ್ಟಿ ರೊಕ್ಕನ ಎತ್ತಿಟ್ರೆ ಕದ್ಕೊಂಡು ಹೋಗಿ ನೀನು ಕಣ್ ಪೂರ್ತಿ ಹಿಕ್ಕೊಂಬಂದಿಯಲ್ಲ. ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ನಾಚಿಗೆ ಮಾನ ಮರ್ಯಾದನ್ನ ನಾನು ಹುಡುಗರಿಂದ ನಂಗೆ ಗೊತ್ತೇ ಇಲ್ಲ ಅಂದ್ರೆ ಏನ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಐತೆ ನಿನ್ಗೆ? ಹೊಟ್ಟಿಗೆ ಅನ್ನ ಉಣ್ತೀಯ, ಸಗಣಿ ತಿಂತೀಯ, ಮೈ ಮೇಲೆ ಸಾಬೂನು ಕೊಡ್ಲಿಲ್ಲ ನಿನಗೆ? ಇವತ್ತೆಲ್ಲ ನಾಳೆ ಕುಡಿಯಕ್ಕೆ ಕುಂದ್ರೆ ವಯಸ್ಸಾಯ್ತು, ಇನ್ನ ಮಾಡ್ತೀಯ? ಆಕಿ ಬಗ್ಗೆ ಸ್ವಲ್ಪ ಚಿಂತೆ ಇಲ್ಲ ನಿನಗೆ? ನಾನು ನಿನಗೆ ಹೊಟ್ಟಿಗೆ ಅನ್ನ ಹಾಕ್ತೀನೋ ಸಗಣಿ ಹಾಕ್ತೀನೋ ಬರ್ಬಾರ್ದು ನಿನಗೆ? ಏನ್ ಬಂದೈತೆ ನಿನಗೆ? ಮಾಡಕ್ಕ ಮೂರು ಕಾಸಿನ ಬದುಕಿಲ್ಲ, ಹಿಗ್ಗಾಕ್ ಮಾತ್ರ ಕಳ್ತನ ಮಾಡ್ಕೊಂಡು ಬೆಳಗ್ಗೆ ಬೆಳಗ್ಗೆನ ಹೋಗ್ತಿದಿ. ನೀನು ಹೇಳೋರ್ ಕೆಲವು ಯಾರಿಲ್ಲ ಅಂತ ಹಿಂಗ್ ಮಾಡಕತ್ತೀಯ ನೀನು? ನೀನ್ ಹಿಂಗ ಮಾಡಕತ್ರ ನಿನ್ ಕೈಕಾಲು ಎಷ್ಟು ಸತ್ರ ಬಿಡು ಬಿಡು, ಅವನೇ ಕೊಡಕತಿ ಸತ್ಕಿ ತೋದಾನ. ನಿನ್ನ ಅಲ್ರಿ ಅಪ್ಪರೇ, ಸಂಘ ಕಟ್ಟಕ್ಕ ರೊಕ್ಕನ ಕೂಲಿನಲ್ಲಿ ಮಾಡಿ ಹೊಟ್ಟಿ ಕಟ್ಟಿ ಜಿರ್ಗಿ ಡಬ್ಬ ಇಟ್ಟಿದ್ರ ಈ ನನ್ ಹಾಟ್ಯ ಕದ್ಕೊಂಡ್ ಹೋಗಿ ಕಣ್ ಪೂರ್ತಿ ಕುಡ್ಕೊಂಬಂದ್ ನಾನ್ ನೋಡ್ರಿ. ಯಾಕಲೆ ಬಟ್ಗೆ ತಿಂತಿದಿ ಗೊತ್ತಾಗದಲ್ಲ ನಿನಗೆ? ಸಗಣಿ ಗಿಗಣಿ ತಿಂತೀಯೇನ? ಇಲ್ಲ ಕೊಡ್ರೆ ನಾನು ಕೈತನ ಮಾಡಿಲ್ಲ. ಸಿಗದ ಕೈ ಹಾಕಿದೆ ಸಿಗದು ಕೇಳಿದ್ರೇನಪ್ಪ? ಇವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ತಡಿಯವ ಯಾಕೆ ಹೊಡಿತಿದಿ? ಯಾಕೆ ಜಗಳ ಮಾಡ್ತಿದಿ? ಇವ್ನು ಹೊಡೆದು ಬರ್ತಾತಾನ? ತಿಮ್ಮೆ ಸ್ವಲ್ಪರ ಮೈ ಮೇಲೆ ಯಾತ್ರೆ ಇಟ್ಕೊಂಡು ಜೀವನ ಮಾಡ್ಬೇಕಲೇ. ನೀವು ಒಂದಿನ ಕೆಲ್ಸಕ್ಕೆ ಹೋರ್ ಮತ್ತೊಂದಿನ ಕೆಲ್ಸಕ್ಕೆ ಹೋಗಲ್ಲ. ಕುಡ್ಕೊಂಡ ಹೊಂಟಿ ಅಂದ್ರೆ ಜೀವನ ಹೆಂಗ್ ನಡಿಬೇಕಲೇ? ಸ್ವಲ್ಪರ ಜ್ಞಾನ ಬೇಡ? ಬೆಳೆದ್ ನಿಂತ ಮಗಳದಾಳ, ಅವಳನ್ನ ಚೆನ್ನಾಗಿ ಓದಿಸ್ಬೇಕು, ಅವಳಿಗೆ ಒಂದು ದಾರಿ ತೋರಿಸ್ಬೇಕನ್ನೋ ಪ್ರಜ್ಞೆ ಬೇಡ ನಿನಗೆ? ಏಯ್, ಯಾವಾಗ ಬುದ್ಧಿ ಕಲಿತಿರ್ಲಿ ನೀವೆಲ್ಲ? ಕುಡುದು ಹೆಂಗತ್ತಾವ ಹೆಂಗಾಗ್ಯಾನ ನೋಡ. ಏಟ್ ಸಾಲಿ ಓದಿರಿ ಅದಕ್ಕೆ ಬರ್ತತಲೆ? ಮೊದ್ಲು ಮನುಷ್ಯತ್ವ ಮಾನವೀಯತೆಯಿಂದ ಬದುಕಾದ್ ಕಲಿಬೇಕಲೇ. ಮಂದಿಗೆ ಅಂಜಲಿಲ್ರು ತಮ್ಮ ಮನಸ್ಸಿಗೆ ಅಂಜಿ ಜೀವನ ಮಾಡೋದು ಕಲಿಬೇಕು. ಈ ಕುಡಿತದಿಂದ ಮನುಷ್ಯನ ಶರೀರನೂ ಸುಟ್ಟೋಕತಿ, ಸಮಾಜದ ಮರ್ಯಾದೆನೂ ಸಿಗದಂಗ ಆಕತಿ. ಯಾಕಿಂತ ಬಳೆ ಮಾಡ್ತಿರ್ಲಿ? ಮುದ್ದಾದ ಹೆಣ್ಮಗಳು ಹಡ್ದಿದಿ, ಈಕಿ ಮುಖ ನೋಡ್ಕೊಂಡಾದ್ರೆ ಈ ಎಣ್ಣೆ ಬಿಡ್ಬಾರ್ದ? ಈ ಕುಡಿತದಿಂದ ಶರೀರ ಅಷ್ಟ ಹಾಳಾಗದಲ್ಲ, ಈ ಚಟಕ್ಕ ಮನುಷ್ಯನ ಶರೀರನ ಸುಟ್ಟೋಕತಿ, ಮನುಷ್ಯನ ನೆಮ್ಮದಿನ ಹಾಳಾಕತಿ. ಸ್ವಲ್ಪ ಅರ್ಥ ಮಾಡ್ಕ. ಜೀವನದಾಗ ಏನರ ಸಾಧಿಸ್ಬೇಕಂದ್ರೆ ಈ ಚಟಕ್ ಬೀಳ್ಬಾರ್ದು, ಕುಡಿಯೋ ಚಟಕ್ಕ. ಅರ್ಥ ಆಯ್ತಾ? ಅಲ್ಲಪ್ಪ, ನಾವು ರೋಡ್ನ್ಯಾಗ ಹೊಂಟ್ರ ಕುಡುಕ್ ತಿಮ್ಮಿಯನ ಮಗಳು, ಕುಡುಕ್ ತಿಮ್ಮಿಯನ ಹೆಂಡತಿ ಅಂತ ರೋಡ್ನ್ಯಾಗ ಎಲ್ಲಾ ಜನಗಳು ಹಾಡ್ಕೊಂಡು ನಗ್ತಾರಪ್ಪ. ನಮ್ಮ ಶಾಲ್ಯಾಗ ನನ್ನ ಗೆಳತಿಯರು ಕುಡುಕನ್ ಮಗಳ ಅಂತ ಹಿಂದೆ ಮುಂದೆ ಮಾತಾಡ್ತಾರಪ್ಪ. ಯಾವ ಮುಖ ಹಿಡ್ಕೊಂಡು ನಾವಿಲ್ಲಿ ಬದುಕ್ಬೇಕಪ್ಪ? ಹೇಳಪ್ಪ ಹೇಳು.
ಯಾವತ್ತಿಗೆ ನೀನ್ ಕುಡಿಯೋದು ಬಿಡ್ತೀಯ ಅಂತ ಅಂದ್ರ ಅವ್ವ ನಾನು ನಿನ್ ಜೊತೆಗೆ ಇರ್ತೀವಿ, ಇಲ್ಲ ಅಂತ ಅಂದ್ರ ಕಣ್ಣಿ ಕಾಣದಂಗ ದೂರ ಎಲ್ಲಾರು ಹೊರಟೋಗ್ತೀವಿ ಅಪ್ಪ. ನಾನೊಂದು ಮಾತು ಹೇಳ್ತೀನಪ್ಪ, ಬೇಜಾರು ಮಾಡ್ಕೋಬೇಡ. ನಾನು ನಿನಗೆ ಏನು ಕಷ್ಟ ಕೊಟ್ಟಿದ್ದೀವಿ ಅಂತ ಕುಡಿತಿ ಹೇಳು ಯಪ್ಪ. ನಾನೇನು ಕುಡಿಯಲ್ಲವಾ, ನಾನೇನು ಕುಡಿಯಲ್ಲ ಕಂದ. ನನ್ನ ತಪ್ಪಾಯ್ತಲೇ, ನನ್ನ ಕ್ಷಮಿಸ್ಬಿಡ ಮಗಳೇ. ನೋಡಿ 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 ನನ್ನ ಅಂಗಡಿ ಕಡೆ ನೋಡ್ಲಾ. ಕುಡಿಯಲ್ಲ ಕಂದ, ಮಗಳ ಮಗಳ ಎಂತ ಮಾತಾಡ್ಬಿಟ್ಟೆ ಕಂದ. ಚಿಕ್ಕವಳಾದ್ರೂ ನನ್ನ ಕಣ್ ತರಿಸ್ಬಿಟ್ಟೆ ಕಂದ. ನಿನ್ ಮೇಲೆ ಆಣೆ ಮಾಡ್ತೀನಿ ಮಗಳೇ, ನಾನೇನು ಕುಡಿಯಲ್ಲ, ನಾನೇನು ಕುಡಿಯಲ್ಲ ಕಂದ. ಇರ್ಲಿ ಬಾ ಇರ್ಲಿ, ನಾನೇನು ಕುಡಿಯಲ್ಲ ಕಣಮ್ಮ. ಕ್ಷಮಿಸ್ಬಿಡು ಕಂದ, ನನ್ನ ಕ್ಷಮಿಸ್ಬಿಡು ಮಗಳೇ. ನೋಡಿ, ದಯವಿಟ್ಟು ಯಾರು ಕುಡಿಬೇಡ್ರಿ. ಈ ಕುಡಿತದಿಂದ ಬರೀ ಮನುಷ್ಯರೇ ಅಲ್ಲ, ಈ ಸಮಾಜನೂ ಹಾಳಾಗ್ತೈತಿ, ಸಂಸಾರ ಎಲ್ಲ ಬೀದಿಗೆ ಬರ್ತೈತಿ. ಅಷ್ಟೇ ಅಲ್ಲ, ಈ ಕುಡಿತದಿಂದ ಮಧ್ಯ ವಯಸ್ಸಲ್ಲಿ ಸಾವು ಕೂಡ ಸಂಭವಿಸ್ತೈತಿ. ನಮ್ಮ ನಂಬಿದ ಹೆಂಡ್ರು ಮಕ್ಕಳು ಅಪ್ಪ ಅಮ್ಮ ಎಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಬರ್ತೈತಿ. ನೋಡ್ರಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಯಾರು ಕುಡಿಬ್ಯಾಡ್ರಿ. ಈ ಕುಡಿತದಿಂದ ದೂರ ಇದ್ದು ನೆಮ್ಮದಿ ಜೀವನ ನಡೆಸ್ರಿ. ಗೌಡ್ರೆ ಗೌಡ್ರೆ, ನನ್ನ ಕ್ಷಮಿಸಿ, ಕ್ಷಮಿಸಿ ಗೌಡ್ರೆ. ತುಂಬಾ ತುಂಬಾ ಧನ್ಯವಾದ ಗೌಡ್ರೆ. ಒಳ್ಳೇದಾಗ್ಲಿಪ್ಪ, ಒಳ್ಳೇದಾಗ್ಲಿ. ಪಾರು ಪಾರು, ತಪ್ಪಾಯ್ತು ಕಣೆ, ನನ್ನ ಕ್ಷಮಿಸ್ಲೆ. ನೋಡು, ಇನ್ನು ಮುಂದೆ ನಿನಗೆ ಯಾವುದೇ ತೊಂದರೆ ಕೊಡಲ್ವೇ? ಸರಿ ರೀ ಕಂದ. ಭಗವಂತ, ತಿಮ್ಮನಿಗೆ ಕಡೆಗೂ ಬುದ್ಧಿ ಬಂತಲ್ಲ, ದೇವರು ಚೆನ್ನಾಗಿಟ್ಟಿರಲಿ. ನಮ್ಮ ಮಹಾತ್ಮ ಗಾಂಧೀಜಿ ಹೇಳಿದಂತೆ ಕುಡಿತ ಬೇಡ, ಕುಡಿತದಿಂದ ಸಾವು ಸಂಭವಿಸುತ್ತದೆ. ಎಚ್ಚರ. ನೋಡಿದ್ರಲ್ವಾ ಈ ಕುಡಿತದಿಂದ ಎಂತೆಂಥ ಪರಿಣಾಮಗಳಾಗುತ್ತೆ ಅಂತ. ಈ ಕುಡಿತ ತಾನೂ ಕೆಡದಲ್ಲದೆ ತನ್ನ ಸಂಸಾರವನ್ನು ಹಾಳು ಮಾಡುವುದಲ್ಲದೆ ಈ ಸಮಾಜವನ್ನು ಕೂಡ ಕೆಡಿಸುತ್ತೆ. ಕುಡಿಯುವ ವ್ಯಕ್ತಿಗೆ ಸಮಾಜದಲ್ಲಿ ಯಾರು ಗೌರವವನ್ನು ಕೊಡುವುದಿಲ್ಲ. ಇಂತಹ ಇನ್ನೂ ಅನೇಕ ಸಮಾಜವನ್ನು ತಿದ್ದುವಂತಹ ಕಿರುಚಿತ್ರಗಳನ್ನು ತಾವು ವೀಕ್ಷಿಸಲು ನಮ್ಮ SGRS ಎಂಟರ್ಟೈನ್ಮೆಂಟ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. ಇಷ್ಟು ದಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದಂಥ ತಮ್ಮೆಲ್ಲರಿಗೂ ನನ್ನ ಈ
ತನ್ವಯ್ ಎಸ್ ಆನಂದ್ ಕುಮಾರ್ನ ಹೃತ್ಪೂರ್ವಕ ಪ್ರಣಾಮಗಳು.